ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಮಲಗಿದಿರೋ ಹೆಚ್ಚಿರೋ ಅಂತ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಬಂಧುಗಳೇ, ವೇದಿಕೆಯಲ್ಲಿರುವಂತ ನಮ್ಮ ಜಿಲ್ಲಾ ಸಚಿವರಾದಂಥ ನನ್ನ ಸೋದರಂತ ಮಧು ಬಂಗಾರಪ್ಪನವರೇ, ಮತ್ತೊಬ್ಬ ಶಾಸಕರು ನನ್ನ ಸೋದರಂತ ಬೇಲೂರು ಕೃಷ್ಣಮೂರ್ತಿಯವರೇ, ಮತ್ತೊಬ್ಬ ಶಾಸಕಿ ಸೋದರಿ ಶಾರದಾ ಪೂರನಾಯಕರವರೇ, ನಮ್ಮ MLA ಸಂಗಮೇಶ್ ಅಣ್ಣ ಬರಲಿಲ್ಲ, ಹುಷಾರಿಲ್ಲ, ಅವನಿಗೆ ಫೋನ್ ಮಾಡಿದ್ದೆ. ರಾತ್ರಿ ಏನೋ ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗಿದ್ರು, ನಾನೇ ಬರಕ್ಕೆ ಹೋಗಬೇಡ ಅಂತ ಹೇಳಿದೆ. ಅವರೆಲ್ಲ ಅನುಯಾಯಿಗಳು ಸ್ನೇಹಿತರು ಎಲ್ಲ ಭಾಳ ಹೆಚ್ಚಿನ ಸಂಖ್ಯೆಯಲ್ಲೆಲ್ಲ ಬಂದಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಂತ ಸುಂದರೇಶ್ ಅವರೇ, ಮಾಜಿ ಮಂತ್ರಿಗಳಂತ ಕಿಮ್ಮನೆ ರತ್ನಾಕರ್ ಅವರೇ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾಗಿದ್ದಂಥ ಮಂಜುನಾಥ್ ಗೌಡ್ರೆ, ಯೋಗೇಶ್ ಅವರೇ, ಈ ಜಿಲ್ಲಾ ಆಡಳಿತಕ್ಕೆ ಸಂಬಂಧಪಟ್ಟಂತ ನಮ್ಮ ಜಿಲ್ಲಾ ಅಧಿಕಾರಿಗಳೇ, ಪೊಲೀಸ್ ಅಧಿಕಾರಿಗಳೇ, ನಮ್ಮ ಕಾರ್ಪೊರೇಷನ್ ಎಲ್ಲ ಅಧಿಕಾರಿಗಳೇ, ಅಂದರೆ ಜಿಲ್ಲಾಧಿಕಾರಿ ಗುರುದತ್ ಹೆಗ್ಡೆ ಅವರಿದ್ದಾರೆ, ಸ್ನೇಹಲ್ ಸುಧಾಕರ್ ಅವರಿದ್ದಾರೆ, ಮಿಥುನ್ ಕುಮಾರ್ ಇದ್ದಾರೆ, ಮಾಯಣ್ಣ ಗೌಡ್ರಿದ್ದಾರೆ. ಬಹಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಹೋರಾಟಗಾರರ ಸಮಾಜವಾದಿ ಚಿಂತಕರ ನಾಡು ಶಿವಮೊಗ್ಗ. ಶಿವಪ್ಪ ನಾಯಕ ಆಳಿದಂಥ ನಾಡು, ಕುವೆಂಪುರವರ ಜನ್ಮ ಬೀಡು. ನಾನು ವಿದ್ಯಾರ್ಥಿ ನಾಯಕನಾಗಿದ್ದಾಗ, ವಿದ್ಯಾರ್ಥಿ ಇದ್ದಾಗ ಈ ಸಮಾಜವಾದಿಯ ಬೀಡಿನಲ್ಲಿ ಕಾಗೋಡು ತಿಮ್ಮಪ್ಪನವರು, ಕೋಣಂದೂರು ಲಿಂಗಪ್ಪನವರು, ಬಂಗಾರಪ್ಪನವರ ಹೋರಾಟವನ್ನ ನಾನೆಲ್ಲ ಇತಿಹಾಸವನ್ನ ತಿಳ್ಕೊಳ್ತಾ ಇದ್ದೆ. ಗೋಪಾಲ್ ಗೌಡರ ಸರ್ಕಲ್ ವಿಧಾನಸೌಧ ಎದುರುಗಡೆ ಇತ್ತು. ಅಲ್ಲಿ ಯಾವಾಗಲೂ ಸ್ಟ್ರೈಕ್ಗಳು ಮತ್ತೊಂದು ಮಾಡಿ ರಾಜ್ಯದ ಜನತೆ ಹೋರಾಟವನ್ನು ಮಾಡಿಕೊಂಡು ಬರ್ತಿದ್ರು. ಈ ರಾಜ್ಯದಲ್ಲಿ ಚಿಕ್ಕ ಜಿಲ್ಲೆ ಆದರೂ ಕೂಡ ಅತಿ ಹೆಚ್ಚು ಮುಖ್ಯಮಂತ್ರಿಗಳನ್ನ ಕೊಟ್ಟಂತ ಒಂದು ಪವಿತ್ರವಾದಂತ ನಾಡಿದು. ಕಡದಾಳು ಮಂಜಪ್ಪನವ್ರು ಇರ್ಬೋದು, JH ಪಟೇಲ್ರವ್ರು ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ಅವರೆಲ್ಲರೂ ಕೂಡ ಈ ನಾಡಿನಿಂದ ಬೆಳೆದು ಹೋಗಿದ್ದಾರೆ. ನಾನು ಬಂಗಾರಪ್ಪನವರೊಬ್ಬ ಶಿಷ್ಯ, ವಿದ್ಯಾರ್ಥಿ ನಾಯಕನಾಗಿದ್ದಾಗ ಕೂಡ ನಾನು ಇವತ್ತು ಏನು ಒಂದು ಕ್ವಾರ್ಟರ್ಸ್ ಇಟ್ಕೊಂಡಿದ್ದೇನೆ. ಆ ಕ್ವಾರ್ಟರ್ಸ್ನ ಯಾಕೆ ಆಯ್ಕೆ ಮಾಡಿದೆ ಅಂದರೆ, ಅದಕ್ಕಿಂತ ದೊಡ್ಡ ಕ್ವಾರ್ಟರ್ಸ್ಗಳೆಲ್ಲ ಇದ್ದು, ಬರೀ ಸಿದ್ದರಾಮಯ್ಯನವರು ಆ ಕ್ವಾರ್ಟರ್ಸ್ ಅಲ್ಲಿ ಇದ್ರು ಅಂತ ನಾನು ಆಯ್ಕೆ ಮಾಡಲಿಲ್ಲ. ನಾನೊಬ್ಬ ವಿದ್ಯಾರ್ಥಿ ನಾಯಕನಾಗಿದ್ದಾಗ, PUC ಇದ್ದಾಗ, ನಾನು ಸಣ್ಣ ಹಳೆ ಸ್ಕೂಟ್ರು ಹೋಗಿ ಬಂಗಾರಪ್ಪನವ್ರ ಮನೆ ಮುಂದೆ ಅಲ್ಲೊಂದು ಮಾವನ ಮರ ಇದೆ, ಅವನು ಭೇಟಿ ಮಾಡೋಕ್ಕೆ 3 ಗಂಟೆ 4 ಗಂಟೆ ನನ್ನ ಒಳಗಡೆಗೂ ಕರ್ಕೊಂಡು ಹೋಗ್ತಿರ್ಲಿಲ್ಲ ನಮ್ಮ ಲೀಡರ್ಗಳು. ಅಲ್ಲೇ ಮರದ ಕೆಳಗಡೆ ಕುಂಡ್ರಿಸಿ 2-3 ವರ್ಷ ಕಾಯ್ಕೊಂಡು ಕೂತ್ಕೋತಿದ್ದೆ. ಅದನ್ನ ನೆನಪು ಮಾಡಿಕೊಂಡು ದೇವರು ನನಗೆ ಇವತ್ತು ಮತ್ತೆ ಆ ಮಂತ್ರಿ ಮನೆಗೆ ಹೋಗುವಂತ, ಆಗ ಬಂಗಾರಪ್ಪನವರು ರೆವಿನ್ಯೂ ಮಿನಿಸ್ಟರ್ ಆಗಿದ್ರು, ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು. ಸೊ ನನಗೆ ಆ ಮನೆಗೆ ಹೋಗುವಂತ ಒಂದು ಭಾಗ್ಯ ನನಗೆ ಸಿಕ್ಕಿತಲ್ಲ, ಇದು ನನ್ನ ಭಾಗ್ಯ ಅಂತೇಳಿ ಇವತ್ತು ನಾನು ಆ ಮನೆಯನ್ನು ಆಯ್ಕೆ ಮಾಡಿ ನಿನ್ನೆ ಎಲ್ಲ ಮೊನ್ನೆ ಆ ಮನೆಗೆ ಪೂಜೆಯನ್ನ ಮಾಡಿದ್ದೇನೆ. ಇನ್ನು ನೀವೆಲ್ಲ ಬಂದು ನಾನು ಭೇಟಿ ಮಾಡ್ಬೇಕಾದ್ರೆ
ಸದಾಶಿವನಗರದಲ್ಲಿ ಬಂದು ಭೇಟಿ ಮಾಡೋಂಗಿಲ್ಲ, ಅಲ್ಲೇ ಬಂದು ನೀವೆಲ್ಲ ಭೇಟಿ ಮಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.